ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಕಾಣುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡುವ. ತುಂಬ ದಿನ ಆಗೋಯ್ತಲ್ಲ ಬ್ಲಾಗ್ ಮಾಡಿದೆ. ಬೆಂಗಳೂರಿಗೆ ಹೋದ್ಮೇಲೆ ಹೆಚ್ಚಂತ ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ. ಅಲ್ಲಿ ಒಂದಿನ ಏನೋ ನಮ್ಮ ಅಕ್ಕ ಮಾಲಿ ಕರ್ಕೊಂಡು ಹೋಗಿದ್ಲು. ಆಮೇಲೆ ಅಲ್ಲಿ ತುಂಬ ರಗಳೆ ಕೊಟ್ಟ ಶೌರ್ಯ. JCB ಬೇಕು, ಅದು ಬೇಕು, ಇದು ಬೇಕು ಎಲ್ಲ 1,100 ರೂಪಾಯಿದೇ ಕೈ ಹಾಕ್ತಿದ್ದ. ಹಾಗಾಗಿ ನನಗೂ ಎತ್ಕೊಂಡು ಸಾಕಾಯ್ತು, ನಮ್ಮ ಅಕ್ಕಂಗೂ ಅದನ್ನು ನೋಡಿ ಸಾಕಾಯ್ತು. ಹಾಗಾಗಿ ಎಲ್ಲಿಗೂ ಕರ್ಕೊಂಡು ಹೋಗಲಿಲ್ಲ. ಈ ಸಲ ಅಷ್ಟೇನು ತಗೊಂಡು ಬರಲಿಲ್ಲ ನಾನು ಬೆಂಗಳೂರಿಂದ. ಏನು ತಂದಿದೆ ಅದನ್ನು ತೋರಿಸ್ತೀನಿ. ಹಾಗೆ ಇದಕ್ಕೂ ಮುಂಚೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ನಲ್ಲ, ಒಂದು ಆಡಿಷನ್ ಇತ್ತಂತ ಹೇಳಿ ಹೋಗಿದ್ನಲ್ಲ, ಅಲ್ಲಿ ಒಂದಷ್ಟು ಪ್ರಾಡಕ್ಟ್ ಅಂದರೆ ಬಟ್ಟೆನೇ ತಗೊಂಡಿದ್ದೀನಿ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡುವಂಥ. ಹಾಗೆ ಜಾಸ್ತಿ ಈ ಸಲ ಬೆಂಗಳೂರಲ್ಲಿ ತಗೊಂಡಿರೋದಕ್ಕಿಂತ ತಿಂದಿರೋದೇ ಹೆಚ್ಚು. ಚಿಕನ್ ಅಂತೆ, KFC ಅಂತೆ, ಡೈಲಿ KFC ತಿಂತಿದ್ದೆ ನಾನು. ನಂಗೆ ತುಂಬ ಇಷ್ಟ KFC ಅಂತ ಅಂದರೆ. ಇರಲಿ, ಹಾಗೆ ಎಷ್ಟೆಲ್ಲ ಉಂಟು ನಾನು ನಿಮಗೆ ತೋರಿಸ್ಲಿಕ್ಕಂತ ಅಂದರೆ, ಒಂದು ನಿಮಿಷ, ಇಲ್ಲಿ ನೋಡ್ಬೋದು ಇಷ್ಟೆಲ್ಲ ಉಂಟು ನೋಡಿ ನಾನು ನಿಮ್ಮ ಜೊತೆ ತೋರಿಸ್ಲಿಕ್ಕೆ. ಫಸ್ಟ್ ನಿಮ್ಗೆ ನಾನು ಬೆಂಗಳೂರಿಂದ ಏನು ತಂದೆ ಅಂತ ತೋರಿಸ್ತೀನಿ. ಇದು ಒಂದು ಮಾಲಲ್ಲಿ ತಗೊಂಡಿರೋದು ಶೌರ್ಯನಿಗೆ. ಚೆನ್ನಾಗಿದೆಯಾ? ಒಂಥರ ಕಣ್ಣು ಬಟ್ಟೆ ನಿಮ್ಗೆ ಕಾಣಿಸ್ತುಂಟ? ಕಣ್ಣು ಇದನ್ನು ನಾನೇ ಚಾಯ್ಸ್ ಮಾಡಿದ್ದು. ತುಂಬ ಚೆನ್ನಾಗಿತ್ತು. ಇದು ಬರೀ ಒಂದು ಬಟ್ಟೆಗೆ 349 ರುಪೀಸ್. ನಿಮಗಿದು ಉಲ್ಟಾ ಕಾಣಿಸ್ತಾ ಇದೆ, 349 ರುಪೀಸ್ ಇದೊಂದು. ಹಾಗೆ ನಾನು ಒಂದು ಟಾಪ್ ತಗೊಂಡೆ, ನೋಡ್ಬೋದು. ಈ ಟಾಪ್ ತಗೊಂಡೆ, ನನಗಿದು ಇಷ್ಟ ಆಗಿತ್ತಾಯ್ತು. ಒಂದು ಸ್ವಲ್ಪ ಇದು ಯಾವ ಕಲರ್ ಇದು? ಒಂಥರ ಬೇಬಿ ಪಿಂಕ್, ಸ್ವಲ್ಪ ಪರ್ಪಲ್, ಈ ಟೈಪ್ ಮಿಕ್ಸ್ ಉಂಟು. ಇದು ಬಂದು ಪ್ರಿಂಟೆಡ್ ಆಯಿತಾ. ಈ ಪ್ರಿಂಟ್ ಹೋಗ್ತದೆ ಇರಬೇಕು ಬಟ್ಟೆ ವಾಶ್ ಮಾಡಿದಾಗ. ಸಿಲ್ವರ್ ಪ್ರಿಂಟೆಡ್ ಕೊಟ್ಟಿದ್ದಾರೆ. ನನಗೆ ಈ ಕಲರೇ ಇಷ್ಟ ಆಯಿತು. ಹಾಗೆ ಇದ್ರ ಜೊತೆ ಜೀನ್ಸ್ ವೇರ್ ಮಾಡಿದರೆ ತುಂಬ ಚೆನ್ನಾಗಿರ್ತದೆ ಅನ್ನಿಸ್ತು. ಹಾಗಾಗಿ ಇದೊಂದು ತಗೊಂಡೆ. ಇದು ಬಂದು ನಾನು ಆಲ್ಮೋಸ್ಟ್ ಮಾಲಲ್ಲೆಲ್ಲ ತಗೊಳ್ಳೋದು ಆಯಿತಾ. ಅಂಗಡಿಯಲ್ಲಿ ತಗೊಳ್ಳೋದು ಮಾತ್ರ XL. ಒಂದೊಂದು ಸಲ ಸೈಜ್ ಆಗೋದಿಲ್ಲ. ಇದು 399 ರುಪೀಸ್, ನೀವು ನೋಡ್ಬೋದು. ಇದು ಒಂದು. ಆಮೇಲೆ ಬೆಂಗಳೂರಿಂದ ಇನ್ನೊಂದು ಬಟ್ಟೆ ತಗೊಂಡೆ. ಒಂದು ಶರ್ಟ್ ಅಲ್ಲೇ ಬಿಟ್ಟು ಬಂದೆ. ಅದರಿಂದ ಬ್ಲ್ಯಾಕ್ ಶರ್ಟ್ ತಗೊಂಡಿದ್ದೆ, ನಂಗೆ ತುಂಬ ಇಷ್ಟ ಆಯಿತು. ಇದು ಸಹ ಶೌರ್ಯಂದು ಕಣ್ಣು ಉಂಟು ನೋಡಿ ಆ ಬಟ್ಟೆ, ಅದೇ ರೀತಿ ಇದು. ಒಳಗಡೆ ಏನಾದರೂ ಬ್ಲ್ಯಾಕ್ ಸ್ಲಿಪ್ ಫುಲ್ ಇರೋದು ಹಾಕಬೇಕಾಗ್ತದೆ. ಇದು ಈ ಥರ ಉಂಟು, ನನಗೆ ತುಂಬ ಇಷ್ಟ ಆಯಿತು. ಇದು ಲಾಂಗ್ ಶರ್ಟಲ್ಲ ಆಯಿತು, ಇದು ಬ್ಲ್ಯಾಕ್ ಕಲರ್. ಸ್ವಲ್ಪ ಹಾಕಿದಾಗ ನಿಮ್ಮ ಜೊತೆ ನಾನು ಫೋಟೋನ ಶೇರ್ ಮಾಡ್ಕೊಳ್ತೀನಿ. ತುಂಬ ಇಷ್ಟಪಟ್ಟು ತಗೊಂಡಿರೋದು ಇದು. ಹಾಗೆ ಇದ್ರ ಪ್ರೈಸ್ ಕೂಡ 499, 500 ರೂಪಾಯಿ ಒಂದು ಶರ್ಟಿಗೆ. ಇದೊಂದು ತಗೊಂಡೆ ಬೆಂಗಳೂರಲ್ಲಿ. ಹಾಗೆ ನಾನೊಂದು ಡ್ರೆಸ್ ನೋಡಿದ್ದೆ, ಅದು ನಾನು ತಗೋಬೇಕಂತ ತುಂಬ ಆಸೆ ಇದ್ದಿತ್ತು. ನಮ್ಮ ಅಕ್ಕ ಒಂದು ಶರಾರನ ಇದ್ದದ್ದು ಬಟ್ಟೆ ಬರುತ್ತೆ ನೋಡಿ, ಅದು ತಗೊಂಡ್ಲು ಅಂದ. ನಾನು ನಮ್ಮ ಅಕ್ಕನ ತನ್ನೇ ತಗೊಂಡು ಬಾ ಅಂತ ಹೇಳಿದ್ದೆ. ಹಾಗಾಗಿ ಮೊನ್ನೆ ಅಷ್ಟೇ ನಿನ್ನೆ ಅಲ್ಲ ಮೊನ್ನೆ ಸಂಡೇ ಆದ್ಯಕ್ಕನ ಮದುವೆ ಆಯಿತು. ನೀವು ನೋಡಿರ್ತೀರ ಆದ್ಯಕ್ಕನ ಬ್ಲಾಗ್ನಲ್ಲಿ. ಅವಳದ್ದು ಮದುವೆ ಆಯಿತು. ನಂಗೆ ತೋರಿಸ್ಲಿಕ್ಕೆ ಆಗಲಿಲ್ಲ, ಯಾಕಂದರೆ ನಾನು ಹೋಗಿರಲಿಲ್ಲ. ಹಾಗಾಗಿ ನಿಮ್ಗಷ್ಟು ಶೇರ್ ಮಾಡಲಿಕ್ಕಾಗಿಲ್ಲ. ಅವಳಿಗೆ ಇಲ್ಲಿಂದನೇ ಹೇಳ್ತೀನಿ, ಹ್ಯಾಪಿ ಮ್ಯಾರಿಡ್ ಲೈಫ್ ಆದ್ಯಕ್ಕ. ಅವಳಿಗೆ ಬಟ್ಟೆ ತೆಗೆಕ್ಕೆ ಹೋದಾಗ ನಾನೊಂದು ಹೇಳಿದ್ದೆ, ನಂಗೆ ಈ ಥರದೊಂದು ಬಟ್ಟೆ ಇಷ್ಟ ಅಕ್ಕ ತಗೊಂಡು ಬಾ ಅಂತ ಹೇಳಿದ್ದೆ. ಅವಳು ಹೋದಾಗ ತಂದೆ. ನಾನು ಹೇಗೆ ಅಂದ್ಕೊಂಡಿನೋ ಹಾಗೆ ಉಂಟು. ಇಲ್ಲಿ ನೋಡ್ಬೋದು, ಈ ರೀತಿ ಉಂಟು ಪ್ಯಾಂಟ್. ಇಲ್ಲಿ ನೋಡಿ, ಈ ರೀತಿ ಪ್ಯಾಂಟ್ ಫುಲ್ಲ ಹೀಗೆ ಒಂದು ಕಡೆ ಈ ರೀತಿ ಇರ್ತದೆ, ಒಂದು ಕಡೆ ಇಲೆಸ್ಟಿಕ್ ಇರ್ತದೆ. ಈ ರೀತಿ ಪ್ಯಾಂಟಿಗೆ ಇದು ಯಾವ ಥರ ಕಾಣಿಸುತ್ತೆ ಅಂತ ನಾನು ನಿಮ್ಮ ಸೈಡಲ್ಲಿ ಪಿಕ್ ಹಾಕಿರ್ತೀನಿ. ಈ ಥರ ಮೇಲೆ ಟಾಪ್ ಇಷ್ಟೇ ಬರ್ತದೆ ನೋಡಿ, ಇಷ್ಟೇ ಆಯಿತಾ. ಈ ಥರದೊಂದು ಟಾಪ್ ಹೇಗೆ ಕಾಣಿಸುತ್ತೆ ಅಂತ ಹೇಳಿ, ನಿಮ್ಗೆ ಯಾವ ಬಟ್ಟೆ ಇಷ್ಟ ಆಯಿತು ಇದರಲ್ಲಿ ಅಂತ ಹೇಳಿ. ನನಗೆ ಬ್ಲ್ಯಾಕ್ ನನ್ನ ಫೇವ್ರೆಟ್ ಕಲರು. ಇದರಲ್ಲಿ ಒಳಗೆ ಕಫ್ ಇದ್ದಿತ್ತೈತೆ, ನಾನು ಅದು ತೆಗೆಸ್ಕೊಂಡೆ. ನನಗದು ಇಷ್ಟ ಆಗೋದಿಲ್ಲ, ಹಾಗಾಗಿ ತೆಗೆಸ್ಕೊಂಡೆ. ಆದರೆ ಇದು ಫಿಟ್ಟಿಂಗ್ ಮಾಡಲಿಕ್ಕೆ ಆಗ್ತಾಯಿಲ್ಲ, ನಂಗೆ ಸ್ವಲ್ಪ ಫಿಟ್ಟಿಂಗ್ ಬೇಕು. ಏನಂದರೆ ಫಿಟ್ ಯಾಕೆ ಮಾಡಲಿಕ್ಕೆ ಆಗ್ತಿಲ್ಲ ಅಂದರೆ, ಇಲ್ಲಿ ಜಿಪ್ ಹಾಕಿದ್ರೆ ಆಯಿತಾ ಸೈಡಿಗೆ. ಇದನ್ನು ಅಂಗಡಿಯರ ಹತ್ರನೇ ಕೊಟ್ಬಿಟ್ಟು ಆ ಜಿಪ್ ಬಿಡಿಸಿ ಪುನಃ ಇದು ಹಾಕಬೇಕು. ಯಾಕಂದರೆ ಇದೆಲ್ಲ ಸ್ಟೋನ್, ಅದು ಹೇಗೆ ಮಾಡಿದರೂ ಸ್ಟೋನ್ ಮೇಲೆ ನೀಡ್ಲು ಬರ್ತದೆ. ಹಾಗಾಗಿ ನನಗಾಗಿಲ್ಲ ಫಿಟ್ ಮಾಡಲಿಕ್ಕೆ. ಫಿಟ್ ಮಾಡಿಸ್ಕೊಳ್ಬೇಕು. ಹೇಗಿದೆ ಅಂತ ಹೇಳಿ. ಈ ಥರ ಉಂಟು, ಹಿಂದೆಗಡೆ ಪ್ಲೇನ್. ಹಾಗೆ ಇದಕ್ಕೆ ಕೋಟ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಬೋದು. ಈ ರೀತಿ ಕೋಟ್ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಕೊಂಡಂಗಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಬರ್ತದೆ. ಅದ್ರ ಮೇಲೆ
ಗೊತ್ತಾಯ್ತಲ್ಲ ನಿಮಗೆ ಯಾವ ರೀತಿ ಬರ್ತದೆ ಅಂತ. ಈ ರೀತಿ ಬರ್ತದೆ ನೋಡಿ, ಈ ರೀತಿ ಬರ್ತದೆ. ಚೆನ್ನಾಗಿದೆ ಅಂದ್ಕೊಳ್ತೀನಿ ನಾನು, ನನಗೆ ತುಂಬ ಇಷ್ಟ ಆಯಿತು. ಇದಿಷ್ಟೇ ನಾನು ಬೆಂಗಳೂರಲ್ಲಿ ಶಾಪಿಂಗ್ ಮಾಡಿರೋದು. ಹಾಗೆ ಮೊನ್ನೆ ಶಿವಮೊಗ್ಗಕ್ಕೆ ಹೋದಾಗ ಒಂದಷ್ಟು ಏನಂತಾರೆ ಒಂದಷ್ಟು ಬಟ್ಟೆ ತಗೊಂಡಿದ್ದೀನಿ. ಇದು ನಾನು ಬರ್ತಡೇಗೆ ಬಂದಿರೋದು. ನನಗೆ ಬರ್ತಡೇ 3 ಬಟ್ಟೆ ಬಂದಿತ್ತು. ಇದೊಂದು, ಹಾಗೆ ಒಂದು ಸಿಂಪಲ್ ಕುರ್ತಸ್, ಅದು ಈಗ ತುಂಬ ಸಲ ಹಾಕಿದ್ದೀನಿ. ಮೊನ್ನೆ ಆಡಿಷನ್ಗೆ ಹಾಕಿದ್ದೀನಿ ನೋಡಿ, ಮೆರೂನ್ ಕಲರ್, ಅದೊಂದು ತಗೊಂಡದ್ದು. ಅದು 3000 ರುಪೀಸ್, 3000 ಅದಕ್ಕೆ. ಅದು ನೀವು ನೋಡಿರ್ತೀರ, ಹಾಗಾಗಿ ಅದನ್ನು ತೋರಿಸೋದಿಲ್ಲ. ಇದೊಂದು ಸ್ವಲ್ಪ ಪರ್ಪಲ್ ಕಲರ್, ಇದೊಂದು ಇಷ್ಟ ಆಯ್ತು ನನಗೆ, ಇದೊಂದು ತಗೊಂಡೆ. ಇದು ಫಿಟ್ಟಿಂಗ್ ಮಾಡಿದ್ದೀನಿ ನಾನು ಮೊನ್ನೆ. ಇದಕ್ಕೆ ಲೆಗ್ಗಿನ್ಸ್ ತಗೋಬೇಕು, ಬೇಬಿ ಪಿಂಕ್ ಕಲರ್. ಸೊ ಹಂಗಾಗಿ ಇದೊಂದು ಬರ್ತಡೇದಿದು ಆಯಿತಾ. ಇದು ಬಂದು ಶಿವಮೊಗ್ಗದಲ್ಲಿ ತಗೊಂಡಿದ್ದು ನಾನು. ನಂಗೆ ತುಂಬ ಇಷ್ಟ ಆಗಿತ್ತು. ಒಂಥರ ಡಿಸೆಂಟಾಗಿ ಒಂಥರ ತುಂಬ ಚೆನ್ನಾಗಿತ್ತು ಈ ಬಟ್ಟೆ ಅನ್ನಿಸ್ತು ನನಗೆ. ಹಾಗಾಗಿ ಇದೊಂದು ತೊಗೊಂಡೆ. ಇದು ಫಿಟ್ಟಿಂಗ್ ಮಾಡಲಿಲ್ಲ. ನಿಮ್ಗೆ ಹೇಗೆ ಅನಿಸ್ತಿದೆ ಅಂತೇಳಿ. ಇದಕ್ಕೂ ಬೇಬಿ ಪಿಂಕ್ ಪ್ಯಾಂಟ್ ಹಾಕಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತೊಗೋಬೇಕು ಒಂದು. ಈ ರೀತಿ ಉಂಟು. ಇದಕ್ಕೆ ಪ್ರೈಸ್ 299 ಇದೊಂದು. ಹಾಗೆ ಇನ್ನೂ ಒಂದು ಟಾಪ್ ತಗೊಂಡಿದೆ, ಇಲ್ಲಿ ನೋಡ್ಬೋದು. ಹಾಗೆ ಅವತ್ತು ಆಡಿಷನ್ ಆದಮೇಲೆ ಅಲ್ಲೊಂದು ಮಾಲ್ ಇದ್ದಿತ್ತು. ಹೀಗೆ ನಾನು ನನ್ನ ಫ್ರೆಂಡ್ ಒಂದು ಟ್ರಿಪ್ ಹೋಗಿವಂತ, ಹಾಗಾಗಿ ಅಲ್ಲಿ ತೊಗೊಂಡಿರೋದು ಇದೊಂದು. ಇದು ಜೀನ್ಸಿಗೆ ಚೆನ್ನಾಗಿರುತ್ತೆ, ಹಾಗಾಗಿ ಇದೊಂದು ತಗೊಂಡೆ. ಇದು ಕೂಡ ಸಿಂಪಲಾಗಿ ಚೆನ್ನಾಗುಂಟು. ಇದೆಲ್ಲ ಎಕ್ಸೆಲ್ ತಗೊಂಡಿರೋದು ನಾನು, 399. ಇದೆಲ್ಲ ಫಿಟ್ಟಿಂಗ್ ಆಗಬೇಕಿನ್ನ, ನಂಗೆ ತುಂಬ ಲೂಸ್ ಆಗ್ತದೆ, ಫಿಟ್ಟಿಂಗ್ ಆಗಬೇಕು. ಹಾಗೆ ಎಲ್ಲ ಮುದ್ದಿ ಮಾಡಿ ಇಟ್ಬಿಟ್ಟಿದ್ದೀನಿ. ನನ್ನ ಗಾಡ್ರೇಜ್ ಎಲ್ಲ ಫುಲ್ ಆಯ್ತು. ಬಾಗಿಲು ತೆಗೆದ್ರೆ ಮೈ ಮೇಲೆ ಫುಲ್ ಬೀಳುತ್ತೆ, ಅಷ್ಟು ಬಟ್ಟೆ ಆಯಿತು. ಈ ಸಲನೇ ಅಷ್ಟೇ ನಾನು ಇಷ್ಟೊಂದು ಬಟ್ಟೆ ತಗೊಂಡದ್ದು. ಇಲ್ಲ ಅಂದರೆ ಇಷ್ಟೆಲ್ಲ ಬಟ್ಟೆ ತೊಗೊಳ್ತಾ ಇರಲಿಲ್ಲ ನಾನು. ನಮ್ಮ ಅಕ್ಕನೇ ಬರುವಾಗೆಲ್ಲ ಒಂದೊಂದು ತಗೊಂಡು ಬರ್ತಿದ್ಲಲ್ಲ, ಅದೇ ಆಗ್ತಿತ್ತು. ನಾನು ಇಷ್ಟು ಬಟ್ಟೆ ತಗೊತಿರ್ಲಿಲ್ಲ, ಆದರೆ ಈ ಸಲನೇ ಜಾಸ್ತಿ. ಹಾಗೆ ಒಂದು ಎರಡು ಒಳಗೆ ಏನಾದರೂ ಈಗ ಶರ್ಟ್ ತೋರಿಸಿದೆ ನೋಡಿ, ಯಾವಾಗೆಲ್ಲ ಬೇಕಾಗ್ತದೆ ಅಂತ ಒಂದೆರಡು ಈ ಥರ ತೊಗೊಂಡಿದ್ದೀನಿ ಸ್ಲಿಪ್ಪು. ಆಮೇಲೆ ಒಂದು ಬ್ಲ್ಯಾಕ್ ಕಲರ್ ಬೆಲ್ಟ್ ತೊಗೊಂಡಿದ್ದೀನಿ, ಈ ರೀತಿದು. ಮುಂಚೆ ಒಂದು ಬೆಲ್ಟ್ ಉಂಟು, ಆದರೆ ಇದು ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ಇದು ಕೂಡ ಇದು 100 ರೂಪಾಯಿ, 99, 1 ರೂಪಾಯಿ ಕಮ್ಮಿ. ಇದೊಂದು ತೊಗೊಂಡಿದ್ದೀನಿ. ಇವಾಗಲೇ ನನ್ನಷ್ಟು ಬಟ್ಟೆ ಬರ್ತಾ ಉಂಟು ನೋಡಿ ಮೇಲ್ಗಡೆ. ಹಾಗೆ ಒಂದು ಫೋಟೋಶೂಟ್ ಉಂಟು, ಹಾಗಾಗಿ ಅದಕ್ಕೆ ಇರಲಿ ಅಂತ ಮಾಡ್ರನ್ ಥರದ್ದು ಈ ಶಾರ್ಟ್ಸ್ ತಗೊಂಡಿದ್ದೆ, ಜೀನ್ಸ್. ಇದೆಲ್ಲ ನಾನು ಹಾಕ್ತಾ ಅಂತ ನೀವು ಕೇಳಿದರೆ ಮುಂಚೆ ಹಾಕ್ತಿದ್ದೆ. ಹಾಕಲಿಕ್ಕೆ ನಂಗೆ ತುಂಬಾ ಇಷ್ಟ. ಫೋಟೋಶೂಟಿಗೆ ಇರಲಿ ಅಂತ, ಯಾವುದಕ್ಕಾದ್ರು ಬೇಕಾಗ್ತದೆ ಅಂತ ಇದೊಂದು ತಗೊಂಡಿದ್ದೀನಿ. ಈ ರೀತಿ ಉಂಟು, ಚೆನ್ನಾಗಿದೆ. ಫ್ರೀ ಎಂತ ತುಂಬ ಫ್ರೀ ಉಂಟು, ತುಂಬ ಫ್ರೀ ಉಂಟು. ಆದರೆ ಇದಕ್ಕೆ 600 ರೂಪಾಯಿ, 599. ಇದೊಂದು ತಗೊಂಡಿದ್ದೀನಿ. ಆಮೇಲೆ ನಿನ್ನೆ ರೀಲ್ಸ್ ಮಾಡಿದೆ ನೋಡಿ, ಈ ಬಟ್ಟೆ ಇದನ್ನು ತಗೊಂಡಿದ್ದೆ. ಇದೊಂಥರ ಬಾಡಿ ಕಾನ್ ಡ್ರೆಸ್ ಅಂತ ಒಂಥರಲ್ಲ, ಅಂದರೆ ನಮ್ಮ ಬಾಡಿ ನಮ್ಮದು ಹೇಗಿರ್ತದೆ ನೋಡಿ ಆ ರೀತಿ. ಇದು ನಿಮಗೆ ಸ್ಟ್ರೆಚಬಲ್ ಗೊತ್ತಾಗ್ತದೆ. ನಾನು ಫೋಟೋ ಹಾಕಿರ್ತೀನಿ ನೋಡಿ. ಇದು ಬಂದು ಈ ರೀತಿ. ಇದು ಕೂಡ ಫೋಟೋ ಶೂಟಿಂಗ್ ಅಂತ ತಗೊಂಡಿದ್ದು. ಇದು ಬಂದು ಯಾವ ಸೈಜ್ ಅಂದರೆ ಎಮ್ ತಗೋಬೇಕಿತ್ತು, ಇನ್ನು ಸ್ವಲ್ಪ ಫಿಟ್ಟಿಂಗ್ ಇದ್ದರೆ ಬಾಡಿ ಶೇಪ್ ಚೆನ್ನಾಗಿ ಬರ್ತಿತ್ತು. ಇದೊಂದು ಸ್ವಲ್ಪ ನನಗೆ ಲೂಸ್ ಆಗ್ತದೆ, ಯಾಕಂದರೆ ಇದ್ರ ಬಟ್ಟೆನೇ ಸ್ವಲ್ಪ ಇದು, ಹಾಗಾಗಿ ಇದೊಂದು ತಗೊಂಡಿದ್ದೀನಿ. ನಿನ್ನೆ ಹಾಕಿದ್ದೆ ನೋಡ್ಬೋದು ನೀವು. ಈ ರೀತಿ ಉಂಟಲ್ಲ ಹಂಗೆ. ಹಾಗೆ ಹಿಂದೆಗಡೆ ಹೀಗೆ ಓಪನ್ ಉಂಟು. ಇದು ಪಿಂಕ್ ಕಲರ್, ಇದೊಂದು ತಗೊಂಡಿದ್ದೀನಿ. ಇದೆಲ್ಲ ಫೋಟೋ ಶೂಟಿಂಗ್ ಅಂತ ತಗೊಂಡಿರೋದು ಆಯಿತಾ. ಆಮೇಲೆ ಆ ಶಾರ್ಟ್ಸಿಗೆ ನನ್ನ ಹತ್ರ ಆಲ್ಮೋಸ್ಟ್ ಟಿ ಶರ್ಟ್ ಎಲ್ಲ ಉಂಟು, ಆದರೂ ಅಲ್ಲೊಂದು ಇಷ್ಟ ಆಯ್ತಂತ ಇದೊಂದು ತೊಗೊಂಡಿದ್ದೀನಿ. ಇದು ಏನಂದರೆ ಹೊರಗಡೆ ಹಾಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ನನಗೆ ಅಷ್ಟು ಕಂಫರ್ಟೇಬಲ್ ಇಲ್ಲ. ಇದು ವಾಶ್ ಮಾಡಬೇಕು, ಯಾಕಂದರೆ ಮೊನ್ನೆ ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಹಾಕಿದಾಗ ಇದನ್ನು ಹಾಕಿ ನೋಡಿದ್ದೆ ಆಯಿತು. ಇಲ್ಲಿ ನೋಡ್ಬೋದು ಮುಲ್ತಾನಿ ಮಿಟ್ಟಿ ಫೇಸ್ ಪ್ಯಾಕ್ ಇದಕ್ಕೆ ಹಿಡ್ದಿತ್ತು ನೋಡಿ. ಇದನ್ನು ತಗೊಂಡಿದ್ದೀನಿ ಆ ಶಾರ್ಟ್ಸ್ಗೆ. ಇದು ಯಾಕೆ ಹಾಕ್ಲಿಕ್ಕೆ ಆಗೋದಿಲ್ಲ ಅಂದರೆ ಇಲ್ಲಿ ತನಕ ಮಾತ್ರ, ಆಮೇಲೆ ಇಲ್ಲಿಗೆ ಓಪನ್ ಆಯಿತಾ, ಹೊರಗಡೆ ಎಲ್ಲ ಹಾಕ್ಲಿಕ್ಕೆ ಆಗೋದಿಲ್ಲ. ಫೋಟೋ ಶೂಟಿಂಗ್ ಅಂತ ತಗೊಂಡಿದ್ದೀನಿ. ಈ ರೀತಿ ಉಂಟು ನೋಡಿ. ಇದ್ರದ್ದು ಕಿತ್ತಾಕಿದ್ನಾ ಇಲ್ಲ, ಇಲ್ಲಿ ಉಂಟು. 399 ರೂಪೀಸ್. ಎಷ್ಟು ಬಟ್ಟೆ ತಗೊಂಡಿದ್ದೀನಿ ಆಯಿತು. ಶೌರ್ಯನಿಗೆ ಯಾವತ್ತು ತಗೊಂಡು ಬೆಂಗಳೂರಲ್ಲಿ ನನಗೆ ಬ್ಲ್ಯಾಕ್ ಕಲರ್ ಡ್ರೆಸ್ ತೋರಿಸಿದ್ನಲ್ಲ, ಆವಾಗ ನಮ್ಮ ಅಕ್ಕ ತಂದಿರೋದು ಇದು. ಇದೊಂದು ಟಿ ಶರ್ಟ್. ಹಾಗೆ ಆದ್ಯಕ್ಕ ಸಹ ಒಂದು ಚಪ್ಪಲ್ ಕೊಡಿಸಿದ್ರು, ಅದು ಆ ಕಡೆ ಎಲ್ಲೋ ಇರಬೇಕು.
ಅದನ್ನು ನಾನು ನಿಮಗೆ ಮತ್ತೆ ಇನ್ನೊಂದಿನ ಹಾಕಿದಾಗ ಶೇರ್ ಮಾಡ್ತೀನಿ ಆಯಿತಾ. ಒಂದು 6 ದಿನಕ್ಕೆ ಚಪ್ಪಲ್ ಕೊಡಿಸಿದ್ರು. ಇದಿಷ್ಟು ಬೆಂಗಳೂರು ಶಾಪಿಂಗ್ ಮತ್ತು ಶಿವಮೊಗ್ಗದ ಶಾಪಿಂಗ್. ಈ ಬಟ್ಟೆಯಲ್ಲಿ ನಿಮಗೆ ಯಾವ್ದು ಇಷ್ಟ ಆಯ್ತು ಅಂತ ಹೇಳಿ ಆಯಿತಾ. ಹಾಗೆ ನಿನ್ನೆ ನಮ್ಮದು ಕಿರುಮಿಂಜೇಶ್ವರ ಹಬ್ಬ ನಮ್ಮೂರ ರಥ ಇದ್ದಿತ್ತು. ನಾನು ನಿನ್ನೆ ಒಂದು 4 ಗಂಟೆ ಆಗಿ ಹೋಗಿ ಬಂದೆ. ಹೋದಾಗ ಏನು ತೊಗೊಂಡಿಲ್ಲ ಆಯಿತು, ಒಂದು 3 ಜೊತೆ ಕಿವಿನ ತಗೊಂಡೆ. ಆಮೇಲೆ ಫಸ್ಟ್ ಇದು ನೋಡ್ಬೋದು ನೀವು, ಸಿಂಪಲ್ಲಾಗಿ ಡೈಲಿ ವೇರಿಗೆ ಇರಲಿ ಅಂತ ನಾನು ಇದೊಂದು ತೊಗೊಂಡೆ. ಈ ಥರದ್ದು 100 ರೂಪೀಸ್ ಹೇಳಿದ್ರೆ, ಆದರೆ ಇದ್ರ ಬಾಕ್ಸ್ ಇರಲಿಲ್ಲ ಆಯಿತಾ. ನಾನು ಅದಕ್ಕೆ ಅಂತ ಹೇಳಿದೆ, ಬಾಕ್ಸ್ ಇಲ್ಲಲ್ಲ 50 ರೂಪಾಯಿ ಮಾಡಿ ಅಂತ ಹೇಳಿದೆ. ಅವರು ಪಾಪ ಮಾಡಿದ್ರು. ಅವರು ಇದೊಂದು ತಗೊಂಡೆ, ಗ್ಯಾರಂಟಿ ಅಂತ ಹೇಳಿದರು, ಗೊತ್ತಿಲ್ಲ ನೋಡಬೇಕು. ಹಾಗೆ ಇನ್ನೊಂದೆರಡು ಕಿವಿನ ತಗೊಂಡಿದ್ದೀನಿ, ತೋರಿಸ್ತೀನಿ. ಈ ಸಲ ಬಟ್ಟೆನೇ ಜಾಸ್ತಿ ಶಾಪಿಂಗ್ ಮಾಡಿದ್ದು. 2 ಕ್ಲಿಪ್ ತಗೊಂಡೆ. ನನಗೆ ಬನಾನಾ ಕ್ಲಿಪ್ ಬೇಕಿತ್ತು, ಇವತ್ತು ಹೋಗಬೇಕು ಅಂದ್ಕೊಂಡಿದ್ದೀನಿ, ನೋಡಬೇಕು. ಇದರ ಕ್ಲಿಪ್ ತಗೊಂಡೆ, ಇದು 10 ರೂಪಾಯಿ ಇದರ ಕ್ಲಿಪ್ಪು. ಆಮೇಲೆ ಈ ಕಿವಿಯಿಂದ ನಂದು ಮೊನ್ನೆ ಆಡಿಷನಿಗೆ ಒಂದು ಹಾಕೊಂಡಿದ್ದೆ ನೋಡಿ, ಮೆರೂನ್ ಕಲರ್. ಆ ಡ್ರೆಸ್ಸಿಗೆ ಚೆನ್ನಾಗಿರ್ತದೆ ಅಂತ ತಗೊಂಡಿದ್ದೆ. ಇದು ನನಗೆ ನಾಗರತ್ನಕ್ಕ ಕೊಡಿಸಿದೆ ಆಯಿತಾ. ನಾನು ಇದನ್ನು ತಗೋಬೇಕು ಬೇಡ್ದು ಅಂತ 2 ಮನ್ಸು ಮಾಡ್ತಾಯಿದ್ದೆ. ಆವಾಗ ನಾಗರತ್ನಕ್ಕ ತಗೋ ಅಂತ ಹೇಳಿ ಅವ್ರು ಕೊಡಿಸಿರೋದು. ಇದು 50 ರೂಪಾಯಿ. ಈ ರೀತಿ ಉಂಟು, ಚೆನ್ನಾಗಿದೆ, ಒಂಥರ ಚೆರಿ ಥರ ಉಂಟು, ಚೆರಿ. ಹಾಗೆ ಇದೊಂದು ಕಿವಿಂದ ಇಷ್ಟ ಆಯ್ತು, ನಾನು ತಗೋಬೇಕೋ ಬೇಡವೋ ಅಂತ. ಇದನ್ನು ಸಹ ಆಲೋಚನೆ ಮಾಡಿ ಆಮೇಲೆ ನೋಡೋ ಇರಲಿ ಅಂತ ತಗೊಂಡೆ. ಈ ರೀತಿ ಉಂಟು ನೋಡಿ. ಇದು 100 ರೂಪಾಯಿ ಗ್ಯಾರಂಟಿ ಅಂತ ಹೇಳಿದ್ರಪ್ಪ, ಗೊತ್ತಿಲ್ಲ. ಈ ರೀತಿ ಉಂಟು. ಒಂದು ನಿಮಿಷ. ಅಯ್ಯೋ, ಈ ರೀತಿ ಉಂಟು ನೋಡಿ, ಚೆನ್ನಾಗಿದೆ ಒಂಥರ. ಇದೊಂದು ಅಷ್ಟೇ ತೊಗೊಂಡಿರೋದು, ಮತ್ತೇನು ತಗೊಂಡಿಲ್ಲ. ಒಂದು ಮೊಬೈಲಿಗೆ ಕವರ್ ಹಾಕ್ಸ್ಕೊಂಡಿದ್ದೀನಿ ಅಷ್ಟೇ, ಮತ್ತೇನು ತಗೊಂಡಿಲ್ಲ. ಇದಿಷ್ಟು ನಂದು ಶಾಪಿಂಗು. ನಿಮಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ಆಯಿತಾ. ಇದೇ ಲಾಂಗ್ ಆಯಿತು ಈ ವಿಡಿಯೋನ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ತಮ್ಮೆಲ್ಲರಿಗೂ ನನ್ನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನನ್ನ ಶಾಪಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಮತ್ತು ಮುಂದಿನ ವ್ಲಾಗ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.